ಸಿದ್ದರಾಮಯ್ಯನವರು ಯಾಕ್ರಿ ರಾಜೀನಾಮೆ ಕೊಡಬೇಕು? ರಾಜೀನಾಮೆ ಕೊಡ್ತಕ್ಕಂಥ ಪ್ರಮೇಯನೇ ಇಲ್ಲಿಲ್ಲ. ಈಗಾಗಲೇ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ತನಿಖೆ ನಡೀತಾ ಇದೆ ರೀ ಮುಡಾ ಬಗ್ಗೆ. ಅಷ್ಟರಲ್ಲಿ ಅರ್ಜೆನ್ಸಿ ಯಾಕೆ? ಈ ಆತುರ ಯಾಕೆ? ಈ ಧಾವಂತ ಯಾಕೆ? ಈ ಉತ್ಸಾಹ ಯಾಕೆ? ಈ ಥರದೊಂದು ಪ್ಲಾನ್ ಯಾಕೆ ನಡೀತಾ ಇದೆ? ಇಲ್ಲಿ ತನಿಖೆ ನಡೀಲಿ, ವರದಿ ಬರಲಿ, ಆಮೇಲೆ ನೋಡೋಣ ಅಲ್ವಾ? ಕಾಯಬೇಕಾಗಿತ್ತಲ್ವಾ? ಇನ್ನೂ ಅಲ್ಲಿ ವರದಿನೇ ಬಂದಿಲ್ಲ. ಏನು ಯಾರೋ ಇವ್ರ ಕೈ ಕೆಳಗಿನ ಕೆಲಸದವ್ರನ್ನ ತನಿಖೆಗೆ ಬಿಟ್ಬಿಟ್ಟಿದ್ದಾರೆ. ಅಲ್ಲಿನೂ ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಿದ್ದಾರೆ ರೀ. ಮುಡಾ ಸ್ಕ್ಯಾಮ್ ಬಗ್ಗೆ ತನಿಖೆ ಬರಲಿ ಅಂಥೇಳಿ, ತನಿಖೆ ಮಾಡಿ ಅಂಥೇಳಿ ವರದಿ ಬಂದಿಲ್ಲ. ಅಷ್ಟರಲ್ಲೇ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಈ ಥರ ತನಿಖೆಗೆ ಆದೇಶ ಕೊಟ್ಟಿದ್ದಾರಲ್ಲ, ಇದು ಸರಿನಾ ಅಂಥೇಳಿ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯಪಾಲರ ಮೇಲೆ ನಮಗೆ ನಂಬಿಕೆ ಇತ್ತು. BJPಯೇತರ ರಾಜ್ಯಗಳಿಗೆ BJPಯವರು ತೊಂದರೆ ಕೊಡ್ತಾ ಇದ್ದಾರೆ. BJP ಇಲ್ಲದ ರಾಜ್ಯಗಳಲ್ಲಿ ED IT ದುರುಪಯೋಗ ಆಗ್ತಾ ಇದೆ. ಇದರಿಂದ ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ ಅಂತ ಹೇಳಿ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ. ನಡೀತಾ ಇದೆ, ಆನ್ಗೋಯಿಂಗ್ ಇದೆ. ಇಂಥ ಸಂದರ್ಭದಲ್ಲಿ ಏನು ರಿಸಲ್ಟ್ ಬರುತ್ತೆ, ಏನು ರಿಸಲ್ಟ್ ಬಂದ ಮೇಲೆ ಅವ್ರಿಗೆ ಸಮಾಧಾನ ಆಗಲಿಲ್ಲ ಅಂದರೆ, ರಾಜ್ಯಪಾಲರಿಗೆ ಸಮಾಧಾನ ಆಗಲಿಲ್ಲ ಅಂದಿದ್ರೆ ಆವಾಗ ಅವರು ಪ್ರಾಸಿಕ್ಯೂಷನ್ಗೆ ಕೊಡ್ಬೋದಾಗಿತ್ತು. ನಮಗೆ ರಾಜ್ಯಪಾಲರ ಮೇಲೆ ಭರವಸೆ ಇತ್ತು. ಬೇರೆ ರಾಜ್ಯಗಳನ್ನು, ಈಗ ನಾವು ತಮಿಳುನಾಡದವ್ರನ್ನ ಬೇರೆಯವ್ರನ್ನ ನಾವು ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯಪಾಲರು, ಯಾಕಂದರೆ ಒಂದು ಸಾಂವಿಧಾನಿಕವಾದಂಥ ಒಂದು ಸ್ಥಾನ ಅದು ಅವರು ಪೊಲಿಟಿಷಿಯನ್ ಅಲ್ಲ, ಅವರು ರಾಜಕಾರಣಿ ಅಲ್ಲ, ಒಂದು ಸಂವಿಧಾನಿಕವಾದಂಥ ಸ್ಥಾನದಲ್ಲಿ ಕೂತಂತ, ಸಂವಿಧಾನವನ್ನು ಎತ್ತಿ ಹಿಡಿಲಿಕ್ಕೆ ಕುಳಿತಂಥ ಆ ರಾಜ್ಯಪಾಲರ ಏನು ಕುರ್ಚಿ ಇದೆಯಲ್ಲ, ಅದನ್ನು BJPಯವರು ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ರಾಜ್ಯಪಾಲರು ಸ್ವಲ್ಪ ವೇಟ್ ಮಾಡಬೇಕಾಗಿತ್ತು. ಇಡೀ ಜಗತ್ ಜಾಹೀರಾತಿದು, ಇಡೀ ಭಾರತ ದೇಶದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಾ ಯಾವ ರೀತಿ ತಮಿಳುನಾಡದವ್ರಿಗೆ ತೊಂದರೆ ಕೊಟ್ಟರು, ಯಾವ ರೀತಿ